ಗಾಯ್ಸ್, ನೀವು ನಾನು ಹಿಂಗೆ ಆಡ್ತೀನಿ ಅಂದರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ ಅಂದ್ಕೊಳ್ಳೋದು ನಿಮ್ಮ ತಪ್ಪು. ಅದು ಮಾತಾಡೋದೇ ಹಿಂಗೆ. ಇದು ನಿಮಗೆ ಹರ್ಟ್ ಆಗ್ಬೋದೇನೋ. ನಾನಂತೂ ಯಾವತ್ತೂ ಸೋಲು ಒಪ್ಕೊಳ್ಳಲ್ಲ, ಯಾಕಂದರೆ ನಮ್ಮಮ್ಮನ ಮಗಳು ಕನಸು ಅಂದ್ಕೊಬಿಟ್ಟಿರಬೇಕು. ನಾನೇನೋ ನಮ್ಮಮ್ಮ ಹ್ಞೂ ಅಂತಾರೆ ಅಂದರೆ ನಿದ್ದೆ ಕಣ್ಣಲ್ಲೂ ಹೋಗ್ಲಿ ಬಿಡಿ, ಬೇಡ. ಗಾಯ್ಸ್, ನಾನು ಇವಾಗ ಓದ್ಕೊಂಡೇ ಮುಗೀತು. ನಾನು ನಮ್ಮ ಅಮ್ಮಂಗೆ ಕಾಫಿ ಮಾಡೋಣ ಅಂತ ಕೇಳೋಣ. ಅವ್ರು ಇಂಥ ನಿದ್ದೆಲಿದ್ರು ಅವ್ರಿಗೆ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಅದಕ್ಕೆ ಇವಾಗ ಅವ್ರ ಹತ್ರ ಹೋಗ್ಬಿಟ್ಟು ಕಾಫಿ ಕುಡಿತೀರಾ ಅಂತ ಕೇಳೋಣ, ಆಯಿತಾ? ಬನ್ನಿ. ಅವರು ಹ್ಞೂ ಅಂತಾರೆ. ಗಾಯ್ಸ್, ಕಾಫಿ ಕುಡಿತ್ಯಾ? ಬೇಡ. ನೋಡಿ ಗಾಯ್ಸ್, ಈ ಪಾತ್ರೆ ತೊಗೊಂಡ್ರೆ ಬೆಸ್ಟ್. ಗಾಯ್ಸ್, ಹಾಲು ತೊಗೊಂಡಿದ್ದೀನಿ. ಹಾಲು ತೊಗೊಂಡು ಇದಕ್ಕೆ ಸುರಿಯೋಣ. ಗಾಯ್ಸ್, ನಾನೇನಾದರೂ ಹಾಲು ಚೆಲ್ಬಿಟ್ರೆ ನಮ್ಮಮ್ಮ ನನಗೆ ಬೈಯಲ್ಲ, ಯಾಕಂದರೆ ಅವರು ನಿದ್ದೆ ಗಣ್ಣಂದಿದ್ದಾರೆ. ನನಗಂತೂ ನಿದ್ದೆ ಬರ್ತಿಲ್ಲ. ಈಗ ನಾನು ಹಾಲು ಹಾಕಿದ್ದೀನಿ. ಹಾಲಿಗೆ ನೀರು ಕೈ ಸಾಕು. ಗಾಯ್ಸ್, ನಮ್ಮಮ್ಮನ ಥರನೇ ಸ್ವೀಟಾಗಿರೋ ಸಕ್ಕರೆ ಹಾಕೋಣ. ಈಗ ಇಷ್ಟ ಹಾಕ್ತೀನಿ. ಈಗ ನಮ್ಮಮ್ಮಂಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು. ನಂಗೆ ಗೊತ್ತಿಲ್ಲ ಸಕ್ಕರೆಗೆ ಸಕ್ಕರೆನೇ ಬೇಕಾ ಅಂತ. ಗಾಯ್ಸ್, ಕುದಿಯೋಕ್ಕೆ ಬರುತ್ತೆ, ಕುದೀತಿಲ್ಲ, ಕುದಿಯೋಕ್ಕೆ ಬರುತ್ತೆ. ಗಾಯ್ಸ್, ಇದೇನು ನೋಡಿ, ಇಲ್ಲಿ ಹಾರ್ಟ್ ಶೇಪಲ್ಲಿದೆ. ಯಾಕಂದರೆ ನಾನು ನಮ್ಮಮ್ಮಂಗೆ ಮನಸ್ಸಿಂದ ಮಾಡ್ತಿದ್ದೇನಲ್ವ, ಅದಕ್ಕೆ ಇದು ಹಾರ್ಟ್ ಶೇಪಲ್ಲಿದೆ. ನಾನು ಇನ್ನೊಂದು ಕಪ್ ತಗೊಂಡಿದ್ದೀನಿ. ಈ ಲೆವಿಸ್ಟ್ ಸಾಕು ಅಲ್ವಾ? ನೋಡಿ ಗಾಯ್ಸ್, ಹೆಂಗೆ ಶೈನಿಂಗ್ ಆಗಿ ಹೊಳಿತಾ ಇದೆ ಲೆವಿಷ್ಟ. ಇವಾಗ ನಮ್ಮಮ್ಮನ ಬ್ರೈನ್ ಹಂಗೆ ಶೈನಿಂಗ್ ಆಗಿ ಹೊಳಿಯುತ್ತೆ. ಸೊ ಗಾಯ್ಸ್, ಯು ಕ್ಯಾನ್ ಸಿ ದಿಸ್. ನಮ್ಮಮ್ಮಂಗೆ ಈಗ ಕಾಫಿ ಸ್ಮೆಲ್ಲಿಗೆ ಹೇಳ್ಬಿಡ್ತಾರೆ ಗಾಯ್ಸ್, ನೋಡ್ಕೋತಾರೆ. ಓ ಶಿಟ್ ಗಾಯ್ಸ್, ಅದಕ್ಕೆ ನಾನು ಹೇಳೋದು ತುಂಬ ಡಂಪ್ ನಾನು. ನೋ, ಐ ಆಮ್ ನಾಟ್ ಡಂಪ್. ಹಂಗೆ ಕೊಟ್ಟರೆ ನಮ್ಮಮ್ಮ ಬೈತಾರೆ. ಸೊ ಈ ಶೈನಿಂಗ್ ಆಗಿರೋ ಸ್ಪೂನಲ್ಲಿ ನಾನು ತಿರುಗಿಸ್ತೀನಿ. ನೀವೇನೇನು ಅಂದ್ಕೋಬೇಡಿ, ನಮಗೆ ಕಾಫಿನೂ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಅಂತ. ಗೈಸ್, ಕಾಫಿ ಓ ಶಿಟ್ ಗೈಸ್, ನಾನು ತುಂಬ ಡಂಪ್. ನಂತರ ಕೆಲಸದಲ್ಲಿ ಡಂಪ್ ಯಾರೂ ಇಲ್ಲ ಗೈಸ್. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನಮ್ಮಮ್ಮಂಗೆ ಗಾಯ್ಸ್, ಇದೆ ತುಂಬ ದೊಡ್ಡ ಸ್ಟ್ರಗಲು ಗಾಯ್ಸ್. ಕೈ ಸುಟ್ಟೋಗ್ತಾ ಇದೆ ಗಾಯ್ಸ್. ನೋಡಿ ಗಾಯ್ಸ್, ಈಗ ಇಲ್ಲಿ ತಗೊಂಡಿದ್ದೀನಿ, ಸ್ಮೆಲ್ಲಿಗೆ ಎದ್ದೇಳ್ತಾರೆ ಗೈಸ್. ಲೈಟ್ ಆನ್ ಮಾಡಿದೆ. ಮನು, ಹೇ ಮನು, ಗುಡ್ ಮಾರ್ನಿಂಗ್ ಗಾಯ್ಸ್. ಇದಕ್ಕೆ ಗಾಯ್ಸ್ ನೋಡಿ, ನಮ್ಮಮ್ಮ ಎದ್ದಿದ್ರೆ ಕರೆಕ್ಟಾಗಿ ನಾನು ಚೆಲ್ತಾ ಇರಲಿಲ್ಲ ಗಾಯ್ಸ್. ಇವಾಗ ನೋಡಿ, ಅಲ್ಲೂ ಚೆಲ್ಲಿದೆ ನಾನು. ಮನು ಎದೇಳು ಮಾಡಿ. ನಿಜ ಕಣ್ಣು ಬಿಡಕತ್ತಿಲ್ಲ, ಇಟ್ಸ್ ಮಾರ್ನಿಂಗ್ ಆಲ್ರೆಡಿ, ಇಟ್ಸ್ 8:30. ಪ್ಲೀಸ್ ವೇಕಪ್. ಜನ್ಮಕ್ಕೆ ಹೋಗೋ. ಜಾಸ್ತಿ ಅನಿಸ್ತಲ್ಲಪ್ಪ. ಇಲ್ಲ, ಕಡಿಮೆ. ಗೆಟಪ್. ಇಟ್ಸ್ ಮಾರ್ನಿಂಗ್. ಟೈಮ್ ಎಷ್ಟಮ್ಮ? 8:30 ಬೆಳಗ್ಗೆ. ಆಯ್ತಿಲ್ಲ, ನೋಡಬೇಕಪ್ಪ. ನಿಜ ಪ್ಲೀಸ್ ಪ್ರಿಯಮ್ಮ, ಏನಾಯ್ತು ನಿಮಗೆ? 1 ಗಂಟೆನೋ 2 ಗಂಟೆನೋ ಇರಬೇಕು ಪ್ರಿಯಾ. 8:30. ನೀನಿನ್ನೂ ಕನ್ಸು ಕಾಣು ನೀನು. ಗೈಸ್, ಕಾಫಿ ತಣ್ಣಗಾಗಿದೆ ಗೈಸ್. ನೋಡಿ, ಇಲ್ಲಿ ಚೆಲ್ಲ ಐತೆ. ನಮ್ಮಮ್ಮ ಇಲ್ಲಿ ಮಲಗವ್ರೆ. ನಾನು ನೋಡಿದ್ರೆ ಈ ಥರ ಡಂಪ್ ಕೆಲಸ ಮಾಡ್ತೀನಿ. ಗೈಸ್, ನಾನು ಹೇಳ್ತೀನಿ ನಿದ್ದೆಗಣ್ಣವರಿಗೆ, ಅಮ್ಮ ಕನ್ಸು ಕಾಣ್ತಾ ಇದೆಯಾ? ಇನ್ನೂ ಎದ್ದೇಳು. ಚೆನ್ನಾಗಿದ್ದೀನಿ ಅಂತ ನಂಗೆ ಗೊತ್ತು, ನೀನು ಚೆನ್ನಾಗಿದೆಯಾ ಅಂತ ನಂಗೆ ಗೊತ್ತು. ಎದ್ದೇಳು ಗೈಸ್. ನಮ್ಮಮ್ಮ ಒಂದೊಂದು ಸತಿ ನಿದ್ರಲ್ಲಿ, ಏ ಪ್ರಿಯಾ, ನೀನು ಯಾಕೆ ಹಿಂಗೆ ಆಡ್ತೀಯ? ಬಾ ಮಲ್ಕೋ, ಟೈಮ್ ಆಗಿಲ್ವಾ? ಇಷ್ಟೊತ್ತಲ್ಲಿ ಏನು ನಿನ್ನ ಕೆಲಸ ಅಂತಾರೆ ಗೈಸ್. ನೋಡಿ ಗಾಯ್ಸ್, ಎದ್ದೇಳ್ಸಿ ಗಾಯ್ಸ್. ಮಿಯಾವ್. ಎದೇಳು, ಕಾಫಿ ಕುಡಿದ್ಬಿಟ್ಟು ನೀನು ಮಲಿಗೋ. ಕಾಫಿ ಇಡು ಅಂತ ಹೇಳಿದ್ರು. ಅಯ್ಯೋ ದೇವಕ್ಕೆ, ಕಾಫಿ ಸ್ಮೆಲ್ ಬೇರೆ ಬರ್ತೈತೆ ಅವಾಗಿಂದ. ಎಲ್ಲ ಚೆಲ್ಲಿಟ್ಟಿದ್ಯಲ್ಲ ಮಗನೇ. ಗಾಯ್ಸ್, ಪರವಾಗಿಲ್ಲ, ನಾನು
ಇದಕ್ಕೆ ಒರೆಸ್ಕೋತೀನಿ ನಾನು ನಮ್ಮ ಅಮ್ಮಂಗೋಸ್ಕರ. ಏನು ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ಗಾಯ್ಸ್. ಬಿಸಿ ಕುತ್ಕೊಂಡು ಹೋಯ್ತಾ ಇರೋ ಕಾಫಿನ ಕೊಟ್ಟಿದ್ದೀನಿ ನಾನು. ಬೇಗ ಮಲ್ಗೋಣ ಅಂತ ಮಲಗಿದ್ದು. ಓಕೆ ಮಲ್ಕೋ, ನೀನು ಕುಡಿದ್ಬಿಟ್ಟು ಮಲ್ಕೋ. ನೀನು ಏನು ಮಲಗ್ಬಿಡ ಅಂತೀನ. ಇಷ್ಟೊಂದು ಸ್ವೀಟ್ ಹಾಕಿಟ್ಟಿದ್ಯಾ. ಕಾಫಿ ಚೆನ್ನಾಗೈತೆ, ಸ್ವೀಟ್ ಐತೆ ಚೂರು. ಎಲ್ಲ ಯಾರ ಇಷ್ಟೊತ್ತಲ್ಲಿ ಮಧ್ಯರಾತ್ರಿ ಕಾಫಿ ಎಷ್ಟು ಟೈಮ್ ಎಷ್ಟು ಹೇಳು. ನಿಜ ಕಣ್ಣು ಬಿಡೋಕ್ಕಾಗ್ತಿಲ್ಲ. ನಾಲ್ಕು ಸ್ವಾದ ಮಾಡ್ಕೊಂಡು ಕುಡಿತಾರೆ ಗಾಯ್ಸ್. ಸ್ವಾದಿಷ್ಟವಾಗಿ ಲೋಟ ಇದನ್ನೇನೆ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡಿಕೊಟ್ರೆ ಇನ್ನೂ ಖುಷಿ ಆಗುತ್ತೆ. ಪರಿಸ್ಥಿತಿನಲ್ಲಿ ನಾನು ತಗೊಬಂದಿದ್ದೀನಿ. ಅಲ್ಲ, ಇದೇ ಕಾಫಿನ ಬೆಳಗ್ಗೆ ಎದ್ದಿದ ತಕ್ಷಣ ತಂದು ಕೊಟ್ರೆ ನಂಗೆ ಇನ್ನೂ ಖುಷಿ ಆಗುತ್ತೆ. ಡೇ ಫುಲ್ ಎಲ್ಲ ಚೆನ್ನಾಗಿರುತ್ತೆ ನನಗೆ. ಫುಲ್ ಡೇ ಈಗ ನೈಟ್ ಫುಲ್ ಚೆನ್ನಾಗಿರುತ್ತೆ ಕುಡಿ. ಅಚ್ಚುಕಟ್ಟಾಗಿ ನಾನ್ ವೆಜ್ ತಿಂದು ಬಿದ್ಕೊಂಡಿದ್ರೆ ಗೈಸ್ ದಾವ ಆಗುತ್ತಲ್ವಾ ನಾನ್ ವೆಜ್ ತಿಂದರೆ. ಅದಕ್ಕೆ ನಾನು ಇದು ಕೊಟ್ಟೆ. ಅದರಲ್ಲಿ ಏನು ತಪ್ಪು ಮಾಡಿ. ನೀರು ಕುಡಿದಿರ ಬಾಯೆಲ್ಲ ಒಂಥರ ಸ್ವೀಟ್ ಸ್ವೀಟ್ ಅನಿಸುತ್ತೆ. ಇರಿಟೇಟ್ ಆಗಿಬಿಟ್ಟಿದ್ದಾರೆ ನನ್ನ ಬಿಹೇವಿಯರಿಂದ. ನಮ್ಮಮ್ಮ ನೋಡಿ ಚೂರು ಗಾಳಿ ಹೋಗ್ದಾಗೆ ಬೆಡ್ಶೀಟ್ ಹಾಕೊಬಿಟ್ಟಿದ್ದಾರೆ. ನಾನು ಮಾಡಿರೋ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಮಮ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಗುಡ್ ನೈಟ್.